ನಿನ್ನೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ನಿವಾಸಕ್ಕೆ ಸಿದ್ದರಾಮಯ್ಯನವರು ಉಪಹಾರ ಕೂಟಕ್ಕೆ ಬಂದಿದ್ದರು. ಉಪಹಾರ ಕೂಟ ವಿಪರೀತವಾಗಿ ಚರ್ಚೆ ಆಯಿತು. ಇದರ ಜೊತೆಗೆ ಮತ್ತೊಂದು ಸದ್ದಾಗಿರುವಂತಹ ವಿಚಾರ ಸಿ.ಎಂ ಡಿ.ಸಿ.ಎಂ ಅವರ ಕೈ ಗಡಿಯಾರದ ವಿಚಾರ. ಸಿ.ಎಂ ಡಿ.ಸಿ.ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಕಟ್ಟಿಕೊಂಡಿದ್ದಂತಹ ವಾಚ್ನ ಬಗ್ಗೆ ವಿಪರೀತವಾಗಿ ಸದ್ದಾಗ್ತಾ ಇದೆ. ಸಿ.ಎಂ ಡಿ.ಸಿ.ಎಂ ಬ್ರೇಕ್ಫಾಸ್ಟ್ನಲ್ಲಿ ಕೈ ಗಡಿಯಾರದ ಸದ್ದಾಗಿದೆ. ಒಂದೇ ರೀತಿಯ ವಾಚನ್ನು ಕಟ್ಟಿದ್ರಂತೆ ಇಬ್ಬರು ನಾಯಕರು. 43 ಲಕ್ಷ ರೂಪಾಯಿ ಅಂತ ಹೇಳ್ತಿದ್ದಾರೆ. ಅದನ್ನು 43 ಲಕ್ಷ ವಾಚ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಟ್ರೆಂಡ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಕಟ್ಟಿದ್ದಂಥ ವಾಚ್ ಯಾವುದು, ರೇಟ್ ಎಷ್ಟು, ಖರೀದಿಸಿದ್ದೆಲ್ಲಿ, ಎಲ್ಲದರ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಬರೋಬ್ಬರಿ 30,50,000 ರೂಪಾಯಿ ಅಂತೆ. ವಾಚ್ನಲ್ಲಿ 18 ಕ್ಯಾರೆಟ್ ಚಿನ್ನ ಕೂಡ ಇದೆ ಅಂತೆ. ಇದು ಕಾರ್ಟಿಯರ್ ಕಂಪನಿಯ ವಾಚ್ ಅಂತೆ. 30,50,000 ರೂಪಾಯಿ. ಡಾಲರ್ನಲ್ಲಿ ನೋಡೋದಾದರೆ $33,900 ಇದು. ಭಾರತೀಯ ಮೌಲ್ಯದಲ್ಲಿ 30,50,000 ರೂಪಾಯಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಬ್ಬರದ್ದು ಕೂಡ ಸೇಮ್ ವಾಚ್ ಇದು. ಈ ವಾಚ್ನಲ್ಲಿ 18 ಕ್ಯಾರೆಟ್ ಗೋಲ್ಡನ್ನೂ ಕೂಡ ಬಳಸಲಾಗಿದೆ ಅಂತ ಕಂಪನಿ ತನ್ನ ವೆಬ್ಸೈಟ್ನಲ್ಲಿ ಹೇಳಿಕೊಂಡಿದೆ. ಪ್ರತಿಷ್ಠಿತ ವ್ಯಕ್ತಿಗಳು ಕಟ್ಟುವಂತಹ ವಾಚ್ ಇದಾಗಿದ್ದು, ಸಿ.ಎಂ ಮತ್ತು ಡಿ.ಸಿ.ಎಂ ಇಬ್ಬರೂ ಕೂಡ ಒಂದೇ ರೀತಿಯ ವಾಚನ್ನು ಕಟ್ಟಿ ಇದೀಗ ಗಮನ ಸೆಳೆದಿದ್ದಾರೆ. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ. ಈಗ ಜನರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಇಬ್ಬರು ನಾಯಕರು ಕಾರ್ಟಿಯರ್ ಕಂಪನಿ ವಾಚ್ ಖರೀದಿ ಮಾಡಿದ್ದೆಲ್ಲಿ, ಇಷ್ಟೊಂದು ದುಬಾರಿ ವಾಚನ್ನು ಖರೀದಿ ಮಾಡಿದ್ದು, ಅಥವಾ ರಾಜ್ಯದ ಅಧಿಕಾರ ಹಿಡಿದ ಸಂದರ್ಭದಲ್ಲಿ ಯಾರಾದರೂ ಗಿಫ್ಟ್ ಕೊಟ್ಟಿರಬಹುದಾ, ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಎಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಸದ್ದಾಯಿತೋ ಅದರಷ್ಟೇ ವಾಚ್ ಕೂಡ ಸದ್ದಾಗ್ತಾ ಇದೆ ಇದೀಗ. ಖಂಡಿತ ಪ್ರವೀಣ್, ಯಾಕಂದ್ರೆ ಈ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಟ್ಯೂಬ್ಲೈಟ್ ವಾಚ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸುದ್ದಿ ಆಗಿದ್ರು. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣ ಲೋಕಾಯುಕ್ತಕ್ಕೆ ಹೋಗಿದ್ದು, ತದನಂತರ ಕೋರ್ಟ್ ಮೆಟ್ಟಿಲೇರಿತ್ತು ಕೂಡ. ಸದ್ಯ ಈಗ ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಅದರ ನಡುವೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಡಿ.ಕೆ ಹೋದ್ರು, ನಿನ್ನೆ ಡಿ.ಕೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಬಂದ್ರು. ಆದ್ರೆ ಈ ಸಂದರ್ಭದಲ್ಲಿ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ವಾಚ್ ಬಗ್ಗೆ ಅಂದ್ರೆ ಇದು ಕಾರ್ಟಿಯರ್ ಕಂಪನಿಯ ವಾಚ್ ಆಗಿದ್ದು, ಇದರ ಬೆಲೆ ಸುಮಾರು $33,900 ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಬರೋಬ್ಬರಿ 30,50,000 ರೂಪಾಯಿ. ಸೊ ಇಬ್ಬರು ನಾಯಕರು ಕಟ್ಟಿರುವ ವಾಚ್ ನಲ್ಲಿ 18 ಕ್ಯಾರೆಟ್ ಗೋಲ್ಡ್ ಬಳಸಲಾಗಿದೆ ಎಂದು ಕಂಪನಿ ವೆಬ್ಸೈಟ್ ನಲ್ಲಿ ತಿಳಿಸಲಾಗಿದೆ. ಸೊ ಪ್ರತಿಷ್ಠಿತ ವ್ಯಕ್ತಿಗಳು ಕಟ್ಟುವ ವಾಚ್ ಇದಾಗಿದ್ದು, ಸಿಎಂ ಡಿ.ಸಿ.ಎಂ ಇಬ್ರು ಒಂದೇ ರೀತಿಯ ವಾಚ್ ಕಟ್ಟಿರೋದು ಗಮನ ಸೆಳೆಯುತ್ತಿದೆ. ಸೊ ಇಬ್ರು ನಾಯಕರು ಕಾರ್ಟಿಯರ್ ಕಂಪನಿ ವಾಚ್ ಖರೀದಿ ಮಾಡಿದ ಎಲ್ಲಿ, ಇಷ್ಟೊಂದು ದುಬಾರಿ ವಾಚ್ ಅನ್ನು ಇಬ್ರು ಖರೀದಿ ಮಾಡಿದ, ಅಥವಾ ರಾಜ್ಯದ ಅಧಿಕಾರ ಹಿಡಿದ ಸಂಭ್ರಮದಲ್ಲಿ ಯಾರಾದ್ರೂ ಗಿಫ್ಟ್ ಕೊಟ್ಟಿರಬಹುದಾ, ಅಥವಾ ಕಾರ್ಟಿಯರ್ ವಾಚ್ ಗಿಫ್ಟ್ ಕೊಟ್ಟಿದ್ದೆ ಆದ್ರೆ ಯಾರು ಕೊಟ್ಟಿರಬಹುದು, ರಾಜಕೀಯ ನಾಯಕರು ಕೊಟ್ಟಿದ್ಯಾ ಅಥವಾ ಗುತ್ತಿಗೆದಾರರು ಕೊಟ್ಟಿರುವ ಸಾಧ್ಯತೆ ಇದೆಯಾ, ಅಥವಾ ಯಾರಾದ್ರೂ ಒಬ್ರು ಗಿಫ್ಟ್ ಕೊಡ್ತಾರೆ ಅಂದ್ರೆ ಅದರಿಂದ ಲಾಭ ಸಿಕ್ಕಿರುತ್ತಲ್ವೇ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವ್ಯಕ್ತವಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕೆಲವೊಂದು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ. ಯಾಕಂದ್ರೆ ಒಂದು ಕಡೆ ಮುಖ್ಯಮಂತ್ರಿ ಪಟ್ಟಕ್ಕೆ ಒಂದು ಬಹಳಷ್ಟು ರೇಸ್ ನಡೀತಾ ಇರುವಾಗ ಈ ರೀತಿ ಹಣವನ್ನ ಖರ್ಚು ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂದ್ರೆ ಜನಸಾಮಾನ್ಯರಿಗೆ ಬಹಳಷ್ಟು ಈಗಾಗಲೇ ಬೆಲೆ ಏರಿಕೆಯ ಒಂದು ಬಿಸಿ ಕೂಡ ತಟ್ಟಿರುವಂತದ್ದು. ಇದರ ನಡುವೆ ಸಿಎಂ ಆಗಿರ್ಬೋದು, ಡಿ.ಸಿ.ಎಂ ಆಗಿರ್ಬೋದು ಬಹಳಷ್ಟು ವೆಚ್ಚದ ವಾಚನ್ನ ಕಟ್ಟಿರೋದು ಎಲ್ಲೋ ಒಂದು ಕಡೆ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.